ದರ್ಶನ್ ಈಗ ಪೊಲೀಸರ ವಶದಲ್ಲೇ ಇದ್ದಾರೆ. ಈ ದರ್ಶನ್ಗೆ ಯಾಕೆ ಬೇಕಿತ್ತು ಇವೆಲ್ಲ ಸಮಾಚಾರಗಳು? ಇನ್ನೊಬ್ಬರು ಕೊಲೆ ಮಾಡುವುದೆಂದರೆ ಅದು ತುಂಬ ತಪ್ಪು. ಪಾಪ ರೇಣುಕಾಸ್ವಾಮಿ ಕೊಲೆಯಾಗಿದ್ದಾನೆ. ಅವನು ತಪ್ಪಿತ್ತೋ ಇಲ್ಲವೋ ಅದೇನೋ ಒಂದು ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಪವಿತ್ರ ಗೌಡಗೆ ಅವನು ಮೆಸೇಜ್ ಮಾಡಿದ ಅಂತ ಈ ದರ್ಶನ್ ಈ ಥರ ಮಾಡಿದ್ದಾನೆ. ಯಾಕೆ ಬೇಕಿತ್ತು ಆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದರೆ ಏನಾಗ್ತಾಯಿತ್ತು? ಆ ಪವಿತ್ರ ಗೌಡ ಸರಿಯಾಗಿದ್ದಿದ್ರೆ ಅವಳ ಗಂಡನ ಜೊತೆಗೆ ಸಂಜಯ್ ಸಿಂಗ್ ಅಂತ ಅವಳ ಗಂಡ ಅವನ ಜೊತೆಗೆ ಸರಿಯಾಗಿ ಇರ್ತಾಯಿದ್ಲು. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ನೀವು ಬಡ ಮಕ್ಕಳ ಶಾಲೆಗೆ ಕೊಡುವಂಥ ಡೊನೇಷನ್. ಇವಾಗ ಸಂಜಯ್ ಸಿಂಗ್ ಜೊತೆಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡಿದ್ರೆ ಇವೆಲ್ಲ ಆಗ್ತಾಯಿತ್ತಾ? ಇದೆಲ್ಲ ಏನೋ ದುಡ್ಡಿನ ಹಿಂದೆ ಹೋಗಿ ಏನೋ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೋಗಿ ದರ್ಶನ್ ಮನೆಯೂ ಹಾಳು ಮಾಡಿ ತನ್ನ ಮನೆಯೂ ಹಾಳು ಮಾಡಿಕೊಂಡ್ಳು. ಸುಮ್ಮನೆ ಸಂಜಯ್ ಸಿಂಗ್ ಜೊತೆಗೆ ಸಂಸಾರ ಮಾಡ್ಕೊಂಡಿದ್ರೆ ಸರಿ ಆಗ್ತಾಯಿತ್ತು. ಪಾಪ ರೇಣುಕಾ ಸ್ವಾಮಿದು ಮರ್ಡರು ಆಗ್ತಾ ಇರಲಿಲ್ಲ, ಅವನು ಮರ್ಡರು ಆಗೋಯಿತು. ಏನೋ ಕುಡಿದ ಮತ್ತಿನಲ್ಲಿ ಏನೇನು ಎಲ್ಲರೂ ಕುಡ್ಕೊಂಡು ಏನೇನು ಮಾಡಿದ್ರು ಗೊತ್ತಿಲ್ಲ. ಈ ದರ್ಶನ್ ಅಷ್ಟೇ, ಹೆಂಡದಿಂದ ಅವನ ಲೈಫೇ ಹಾಳಾಗೋಯಿತು. ಯಾಕೆ ಬೇಕು ಹೆಣ್ಣು ಅದರಿಂದ ದೂರ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಒಂದು ಏನೋ ಫಿಲ್ಮ್ ಆ್ಯಕ್ಟ್ರು, ಏನೋ ಒಳ್ಳೆಯ ಹೆಸರು ಮಾಡಿದ್ದ, ಒಳ್ಳೆ ಫಿಲ್ಮ್ ಮಾಡ್ತಿದ್ದ, ಎಲ್ಲರೂ ಅಭಿಮಾನಿಗಳು, ನಾವು ಅವರ ಅಭಿಮಾನಿಗಳೇ. ಆದರೆ ಈ ಥರ ಮಾಡ್ಕೊಳ್ಳೋದು ಸರಿಯಲ್ಲ. ಇವಾಗ ಯಶ್ ಇದ್ದಾರೆ, ಯಶ್ ಎಷ್ಟು ಚೆನ್ನಾಗಿ ರಾಧಿಕಾ ಪಂಡಿತ್ ಜೊತೆ ಆರಾಮಾಗಿದ್ದಾರೆ. ಈ ದರ್ಶನ್ಗೆ ಯಾಕೆ ಬೇಕಾಗಿತ್ತು? ವಿಜಯಲಕ್ಷ್ಮಿ ಇದ್ದಾರೆ, ಅವ್ರ ಮಗ ವಿನೀಶ್ ಎಷ್ಟು ಮುದ್ದಾಗಿದ್ದಾನೆ. ಅವ್ರ ಮುಖ ನೋಡಿಕೊಂಡು ಸುಮ್ಮನೆ ತನ್ನ ಕೆಲಸ ಆಯಿತು ತಾನಾಯಿತು ಅಂತ ಮಾಡಿಕೊಂಡು ಏನೋ ದುಡ್ಡು ಮಾಡಬೇಕಾ ದುಡ್ಡು ಮಾಡು, ಹೆಸರು ಮಾಡಬೇಕಾ ಹೆಸರು ಮಾಡು. ಅದ್ರ ಬಿಟ್ಬಿಟ್ಟು ಆ ಪವಿತ್ರ ಗೌಡ ಅಂತೆ ಅವಳಂತೆ ಇವಳಂತೆ ಈ ಹೆಂಗಸರ ಸಹವಾಸ ಯಾಕೆ ಬೇಕು? ಹೆಂಡ ಕುಡಿದು ಕೋತಿ ಥರ ಆಡ್ತಾರಂತೆ ಈ ದರ್ಶನ್ನು. ಹೆಂಡ ಕುಡಿದು ಕೋತಿ ಥರ ಆಡಿ ಈ ರೇಣುಕಾಸ್ವಾಮಿ ಪ್ರಾಣನೇ ಹೋಯಿತು. ಏನೋ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ದ, ಈ ಪವಿತ್ರ ಗೌಡ ಏನೋ ಭಾರಿ ಪವಿತ್ರವಾಗಿದ್ದಾಳೆ, ಮೆಸೇಜ್ ಮಾಡ್ತಾರೆ, ಇವಳು ಸರಿ ಇಲ್ಲ, ಯಾವನ್ನು ಗಂಡನ ಬಿಟ್ಬಿಟ್ಟು ದರ್ಶನ್ ಹಿಂದೆ ಕುಣಿತವಳೆ ಅಂದರೆ ಎಲ್ಲರೂ ಮೆಸೇಜ್ ಮಾಡೇ ಮಾಡ್ತಾರೆ. ಅವಳಿಗೆ ಮೆಸೇಜ್ ಮಾಡಿದರೆ ಅಲ್ಲಿ ತಪ್ಪೇನಿಲ್ಲ, ಅವಳೊಂದು ಕಾಲ್ ಗರ್ಲ್ ಅಂತ ಮಾಡಿರ್ತಾರೆ. ಅವಳು ದರ್ಶನ್ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಇದ್ದಾರೆ ಅಂತ ಗೊತ್ತಿದ್ದು ದರ್ಶನ್ ಹಿಂದೆ ಹೋಗೋದು ತಪ್ಪಲ್ಲ, ಅದಕ್ಕೆ ಈ ಥರ ಶಿಕ್ಷೆ ಕೊಡಬಾರ್ದಾಗಿತ್ತು. ಸಂಜಯ್ ಸಿಂಗ್ ಮದುವೆ ಮಾಡ್ಕೊಂಡ್ಮೇಲೆ ಆರಾಮಾಗಿ ಅಲ್ಲೇ ಇದ್ದಿದ್ದರೆ ಮಾನ ಮರ್ಯಾದೆ ಆದರೂ ಉಳಿತಾ ಇತ್ತು. ಇವಾಗ ಅವರು ಬಿಟ್ಟು ಬಂದು ಇವಾಗ ದರ್ಶನ್ ಸಹವಾಸ ಮಾಡಿ ದರ್ಶನ್ ಫ್ಯಾಮಿಲಿನೂ ಹಾಳು ಕೆಡಗಿ ರೇಣುಕಾಸ್ವಾಮಿ ಸಾಯಿಸ್ಬಿಟ್ಲು. ಇವಳಿಗೆ ಯಾಕೆ ಬೇಕಾಗಿತ್ತು ಇವೆಲ್ಲ? ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಇನ್ನೊಬ್ಬರು ಸಂಸಾರನ ಹಾಳು ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಶಾಪನೇ ಅವಳಿಗೆ ತಾಗ್ತು. ಅವಳನ್ನು ಜೈಲಲ್ಲಿ ಇರೋದೇ ಒಳ್ಳೆಯದು ಆರಾಮಾಗಿ. ಇವಾಗ ನೋಡಿ, ಅವಳಿಂದ ಈ ದರ್ಶನನ್ನು ಈ ದರ್ಶನನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಹೆಂಡ ಅಂತ ತನ್ನ ಜೀವನನೂ ತನ್ನ ಕ್ಯಾರಿಯರ್ ಎಲ್ಲ ಹಾಳು ಮಾಡ್ಕೊಂಡ, ಮರ್ಯಾದೆನೂ ಹೋಯಿತು. ಎಷ್ಟು ಬೇಜಾರು ಇವಾಗ ಎಲ್ಲರಿಗೂ. ಎಲ್ಲ ಅಭಿಮಾನಿಗಳು, ಎಷ್ಟೊಂದು ಅಭಿಮಾನಿಗಳಿದ್ದಾರೆ, ಅವರಿಗೂ ಎಷ್ಟು ಬೇಜಾರಾಗಿಬಿಟ್ಟಿದೆ. ಈ ಹಾಳಾದ ಪವಿತ್ರ ಗೌಡರಿಂದ ಎಲ್ಲ ಹಾಳಾಗೋಯಿತು.